ನಮ್ಮ ಜಿಲ್ಲೆ ದೇವೇಗೌಡರು ಕುಮಾರಣ್ಣರಿದ್ದಾಗ ಹಾರ್ಟಿಕಲ್ಚರ್ ಕಾಲೇಜ್ ಕೊಡಿಸಿದ್ದೆ 160 ಕೋಟಿ ಖರ್ಚು ಮಾಡಿ, ಅದನ್ನು ತೆಗೆದುಹಾಕಿದ್ರು. ಸೋಮನಹಳ್ಳಿ ಕಾವಲ ಹತ್ರ 400 ಎಕರೆ ಜಮೀನಿತ್ತು. ಆ ಕಾಲೇಜನ್ನು ಬಾಗಿಲು ಮುಚ್ಚಂತ ಏನಾದ್ರು ಇದ್ದರೆ ಅದು ಈ ಪಕ್ಷಗಳಿಗೆ ಅಂತ ಹೇಳಬೇಕಾದ್ರು. ಮತ್ತು ಇವತ್ತು ಜಿಲ್ಲೆಯಲ್ಲಿ ನಮ್ಮ ಕೃಷಿ ಕಾಲೇಜ್ ತಾಂಡೋಗತ್ಬಿಡೆ ಇಲ್ಲಿ ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೋಲ್ಲ. ಕಾಲ ಬರುತ್ತೆ ನನಗೆ. ಈ ಜಿಲ್ಲೆಯಲ್ಲಿ ಏನು ಕುಮಾರಣ್ಣ ಸರ್ಕಾರ ದೇವೇಗೌಡರು ಕಾಲದಲ್ಲಿದ್ದಂಥ ಎಲ್ಲ ಕಾಮಗಾರಿಗಳನ್ನ ಕಳೆದ 4 ವರ್ಷದಿಂದ 5 ವರ್ಷದಿಂದ ಸಂಪೂರ್ಣ ಸ್ಥಗಿತವಾಗಿದೆ. ಇವತ್ತು ಹಾಸನ ಏರ್ಪೋರ್ಟ್ ಮತ್ತು ಕುಮಾರಣ್ಣರಿದ್ದಾಗ ನಾನು ಕುಮಾರಣ್ಣವರು ದೇವೇಗೌಡರು ಸೇರಿ ಅವತ್ತು ಸುಮಾರು ಡೈರಿ ಯಾವ ರೀತಿ ಬೆಳವಣಿಗೆ ಇದೆ ಅದೇ ರೀತಿ ಇವತ್ತು ತರಕಾರಿ ಮಾರ್ಕೆಟ್ ರೈತರು ಬೆಳೆದಂಥ ತರಕಾರಿನ ಹೊರಗಡೆ ದೇಶಕ್ಕೆ ಒಂದು ಸುಮಾರು 500ರಿಂದ 1000 ಕೋಟಿ ಖರ್ಚು ಮಾಡಿ ರೈತರು ಬೆಳೆದಂಥ ಪದಾರ್ಥನ ಮಾರಾಟ ಮಾಡಬೇಕು, ಡೈರಿ ರೈತರಿಗೆ ಅನುಕೂಲ ಮಾಡಬೇಕು ಅಂತ ಕುಮಾರಣ್ಣರು ಮಾಡಿದ್ರು. ಅದಕ್ಕೂ ಕಲ್ಲು ಹಾಕಿದ್ರು, ಒಂದಲ್ಲ ಎರಡಲ್ಲ. ಮತ್ತೆ ಇವತ್ತು ನಾನು ಹೇಳ್ಬೇಕಾಯ್ತು, ಏನಾರು ಹೆದರಿಕೊಂಡು ದೇವೇಗೌಡರು ಕುಟುಂಬನ ಎದುರಿಸ್ತೀವಿ ಅಂದರೆ ಯಾರು ತಿಳ್ಕೊಂಡಿದ್ರೆ ಅದನ್ನ ಅವ್ರ ಕನಸು ಅಂತ ಹೇಳ್ಬೇಕಾಯ್ತು. ಇವತ್ತು ನಮ್ಮ ಈ ರಾಜ್ಯದ ಒಬ್ಬ ಮಂತ್ರಿ ಇವತ್ತು 2000ನೇ ಇಸ್ವಿನಲ್ಲಿ ಸಹಕಾರಿ ಮಂತ್ರಿಯಾಗಿ ಹೋಗಿ ತಗೊಂಡ ದಿವಸನೇ ಹಾಸನ ಡೈರಿಗೆ ಎಂಕ್ವೈರಿ ಮಾಡೋಕ್ಕೆ ಆದೇಶ ಕೊಟ್ಟಂಥ ಒಬ್ಬ ಮಂತ್ರಿ ಇವತ್ತು ಇದ್ದಾರೆ. ಏನು ಎದುರಿಸ್ತೇರೇನ್ರಿ? ನಿಮ್ಮ ಹೆದರಿಕೆಗೆಲ್ಲ ಬಗ್ಗನಲ್ಲ ರೇವಣ್ಣ, ನನಗೆ ಗೊತ್ತಿದೆ ಏನೇನು ನಡೆಸಿದ್ರಿ ಅನ್ನೋದ. ಕುತಂತ್ರ ರಾಜಕೀಯ ಜಾಸ್ತಿ ದಿನ ನಡೆಯಲ್ಲ. ಮತ್ತೆ 2000 ಮತ್ತಿದಾದ್ಮೇಲೆ KMF ಚುನಾವಣೆಯಲ್ಲೂ ಆ ಮಂತ್ರಿ ಬಂದು ಕೂತಿದ್ರು ಗಿರಾಕಿ. ಏನಾರು ಎದುರಿಸ್ತೀನಿ ರೇವಣ್ಣ ಅನ್ನೋದೇನಾದ್ರು ತಿಳ್ಕೊಂಡಿದ್ರೆ ಅವರ ಇದಿಟ್ಕೋಬೇಕಾಗುತ್ತೆ ಅಂತ ಹೇಳಬೇಕಾಯ್ತು. ಇವತ್ತು ಅವರು ಇವತ್ತಿನ ದಿವಸ ನಾನು ಹೇಳಬೇಕಾದ್ರೆ ಕಳೆದ 2.5 ವರ್ಷ ಈ ಸರ್ಕಾರ ಬಂದ ಮೇಲೆ ರಾಜಕೀಯದ ದ್ವೇಷ, ಯಾರ್ಯಾರ ಮೇಲೆ ಕೇಸ್ ಹಾಕ್ಬೇಕು, ಏನು ಕೇಸ್ ಹಾಕಿ ಎದುರಿಸ್ತೀರೇನ್ರಿ? ನಮ್ಮ ಕುಮಾರಣ್ಣರು ಸ್ವಲ್ಪ ಯಾರೇ ಬಂದ್ರೂ ಭುಜ ತಿಡ್ತಾರೆ. ಮುಂದಿನ ದಿನ 2028 ಈ ರಾಜ್ಯದಲ್ಲಿ ಕಾಂಗ್ರೆಸ್ ನಿರ್ಮಾಣ ಮಾಡದೆ ಹಾಸನ ಜಿಲ್ಲೆ ಈ ಸಭೆಯಿಂದ ಇವತ್ತು ಕೊಡ್ತೀವಿ. ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಮಾತು ಹೇಳಿದ್ರು ಮೋದಿಯರು, ಕುಮಾರಸ್ವಾಮಿಯವರೇ ನೀವು ಇವತ್ತು ರಾಜೀನಾಮೆ ಕೊಡು, ನಾಳೆ ಬೆಳಿಗ್ಗೆ ನೀನು ಮುಖ್ಯಮಂತ್ರಿಯಾಗಿ 5 ವರ್ಷ ಇರು. ಇನ್ನೂ ನಂಬ್ತೀರಾ ನೀವು ಕಾಂಗ್ರೆಸ್ನ? ನಿಮ್ಮ ತಂದೆ ಮೋಸ ಮಾಡಿದ್ರು, ಒಬ್ಬ ಪ್ರಾಮಾಣಿಕವಾದಂಥ ಪ್ರಧಾನಮಂತ್ರಿನ ಯಾವುದೇ ಇದಿಲ್ದಲೆ ಇಳಿಸ್ತಂತ ಈ ಕಾಂಗ್ರೆಸ್ ಜೊತೆ ಇನ್ನೂ ಇರ್ತೀರಾ ನೀವು ಅಂದರು. ಮತ್ತು ಈ ರಾಷ್ಟ್ರದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಾಲ್ನಡಿಗೆ ನಡೆದಂಥ ಒಬ್ಬ ಪ್ರಧಾನಮಂತ್ರಿ ಚಂದ್ರಶೇಖರ್ ಅವರಿಗೆ ಅವ್ರನ್ನ ವಂಚನೆ ಮಾಡಿ ಅಧಿಕಾರದಿಂದ ಇಳಿಸ್ತಂತ ಈ ಕಾಂಗ್ರೆಸ್ ಜೊತೆ ಇರ್ತೀರಾ ನೀವು? ಒಬ್ಬ ರೈತನ ಮಗ ಈ ರಾಷ್ಟ್ರದಲ್ಲಿ ರೈತರಿಗೋಸ್ಕರ ಹೋರಾಟ ಮಾಡಿದಂಥ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಚರಣ್ ಸಿಂಗ್ ಅವ್ರನ್ನ ಪಾರ್ಲಿಮೆಂಟ್ ಒಳಗೆ ಕೂರೋದಕ್ಕೆ ಪಾರ್ಲಿಮೆಂಟ್ ಕರೆದು ನಾಳೆ ಪಾರ್ಲಿಮೆಂಟಲ್ಲಿ ಆ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಪಾರ್ಲಿಮೆಂಟ್ ಒಳಗೆ ಕೂರ್ತಾರೆ ಅಂತ ಹಿಂದಿನ ದಿವಸ ಅವನ್ನ ಸರ್ಕಾರ ತೆಗಿತಾರಲ್ಲ, ನಿಮಗೆ ಒಳ್ಳೇದೇನ್ರಿ? ಯಾವ್ದಾದ್ರು ವಚನ ಭ್ರಷ್ಟ ರಾಜಕೀಯ ಪಕ್ಷ ಇದ್ರೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಂತ ನಾವು ನೇರವಾಗಿ ಹೇಳ್ಬೇಕು. ಆದ್ದರಿಂದ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ. ಇವತ್ತಿಂದನೇ ನಮ್ಮ ಜಿಲ್ಲೆ ಜನ ಏನು ಅನ್ಯಾಯ ಆಗಿದೆ ಈ ಜಿಲ್ಲೆನಲ್ಲಿ, ಈ ರಾಷ್ಟ್ರದ ಪಕ್ಷ ಒಬ್ಬರು ಪ್ರಧಾನ ಕಾರ್ಯದರ್ಶಿ ಮಾಡ್ತಾರೆ. ಆ ಪ್ರಧಾನ ಕಾರ್ಯದರ್ಶಿ ಯಾವ ಪಕ್ಷದಲ್ಲಿದ್ದಾರೆ? MP ಎಲೆಕ್ಷನ್ ಏನು ನಡೀತು? ಮತ್ತೆ ಇವತ್ತು ಮೊನ್ನೆ ಹಾಸನ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಇನ್ನೊಂದು ರಾಷ್ಟ್ರೀಯ ಪಕ್ಷ, ನಾನು ಹೆಸರು ಹೇಳಕ್ಕೆ ಬರಲ್ಲ, ಅದು ಆ ಪಕ್ಷದ ಮುಖಂಡರಿಗೆ ಬಿಡ್ತೀನಿ. ನಿಮ್ಮ ಪ್ರಧಾನ ಕಾರ್ಯದರ್ಶಿ ಈ ಜಿಲ್ಲೆನಲ್ಲಿ ಯಾರ ಜೊತೆ ಇದ್ದಾರೆ ಇವತ್ತು ಅದನ್ನು ಅವ್ರ ಪಕ್ಷಕ್ಕೆ ಬಿಡ್ತೀನಿ. ನಮಗೇನಿಲ್ಲ,
ಅವ್ರು ಇಟ್ಕೊಂಡ್ಬಿಟ್ಟೇನಾದ್ರು ನಾವು ನಮ್ಮನ್ನು ತೆಗಿತೀವಿ ಅಂತ ತಿಳ್ಕೊಂಡಿದ್ರೆ ಮುಂದಿನ ದಿನದಲ್ಲಿ ಅವರೇ ಅನುಭವಿಸುವಂಥ ಕಾಲ ಬರುತ್ತೆ. ಮತ್ತು ಈ ಜಿಲ್ಲೆನಲ್ಲಿ ದೇವೇಗೌಡರು ಹೇಳಿದ್ರು ನನಗೆ, ಇದು ಬೆಳೆಸಬೇಡ ಕಣೆಯ ಅರಸೀಕೆರೆನಲ್ಲಿ. ಅವತ್ತು ದೇವೇಗೌಡರು ಲಿಂಗಾಯತ ಸಮಾಜಕ್ಕೆ ಕೊಡಪ್ಪ ಅಂತ ನಾನು ಪಡ್ಕೊಂಡ್ರು. ಅವ್ರ ಮಾತು ಕೇಳ್ದಲೆ ನಾನು ಅವತ್ತು ಒಂದು ಇದಕ್ಕೆ ಕೊಟ್ಟೆ. ಯಾರು ಅವ್ರ ಹೆಸರು ಹೇಳಕ್ಕೆ ಹೋದ್ರೆ ನನಗೆ ಇದಿರೋದಿಲ್ಲ, ಟೈಮ್ ಬಂದಾಗ ಹೇಳ್ತೀನಿ. ಇವತ್ತು ನಾವು ಕೊಟ್ಟು ಏನೋ ತಿಳ್ಕೊಂಬಿಟ್ಟು ಅವ್ರಿಗೆ ಗಿರಾಕಿ ಅವರ ಏನಾಯಿತು ಅಂದರೆ ಇಲ್ಲಿ ಯಾರು ಬೇಕಾದ್ರೂ ಈ ಜಿಲ್ಲೆಯಲ್ಲಿ ಏನಾರು ಕುಡಿಯೋ ನೀರು ರಸ್ತೆಗಳು ಎಲ್ಲ ಯಾರು ಮಾಡಿದರೆ ಅದು ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿಯವರಿಂದ. ಅರಸೀಕೆರೆಗೊಂದು ಇಂಜಿನಿಯರ್ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜ್ ಎಷ್ಟು, ಹೈಸ್ಕೂಲ್ಗಳೆಷ್ಟು. ಇವತ್ತು ಈ ಜಿಲ್ಲೆಯ ನಮ್ಮ ಪಕ್ಷದಿಂದ ಬೆಳೆದು ದೇವೇಗೌಡರಿಗೆ ಹೇಳ್ತಾರೆ ಕೂರಿಸ್ಕೊಂಡು, ಅರಸೀಕೆರೆ ಜನ ದೇವೇಗೌಡ್ರೆ ನಿಮ್ಮ ಮಕ ನೋಡಿ ಓಟ್ ಹಾಕಲ್ಲ, ದುಡ್ಡು ಕೊಡದು ಹೋದ್ರೆ ಅರಸೀಕೆರೆ ಜನ ಈ ಜಿಲ್ಲೆ ಜನ ಓಟ್ ಹಾಕಲ್ಲ ಅಂತ ಹೇಳ್ತಾರೆ ಗಿರಾಕಿ. ದೇವೇಗೌಡರು ಕೂರಿಸ್ಕೊಂಡು ಹಂಗಾದ್ರೆ ಗಿರಾಕಿ ಎಷ್ಟು ಓಟ್ ಕೊಟ್ಟು ಎಷ್ಟು ದುಡ್ಡು ಕೊಟ್ಟು 4 ಬಾರಿ ಅವನ್ನ ಕರ್ಕೊಬಂದು ಮಾಡಿದ್ದಲ್ರಿ. ಕ್ರಿಯೆ ಇದೆಯೇನ್ರಿ ಇವಕ್ಕೆ?